ತಾಲೂಕಿನಲ್ಲಿ ಏನು ಭಾರತ ಜನಗಣತಿ 2027ರ ನಿಮಿತ್ತವಾಗಿ ಒಂದು ಜನಗಣತಿ ಪ್ರಕ್ರಿಯೆ ನಡೀತಾ ಇದೆ. ಈ ಜನಗಣತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಸವದತ್ತಿ ತಾಲೂಕಿನಲ್ಲಿ ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ನಾವು ಯುವಸರು, ನಾವು ಮುನ್ನೋಣಿ ಪುರಸಭೆ ಮುಖ್ಯಾಧಿಕಾರಿಗಳು, ಸವದತ್ತಿ ನಗರಸಭೆ ಪೌರಾಯುಕ್ತರು, ಆಯುಕ್ತರು, ಸೊ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕಚೇರಿ ಸಿಬ್ಬಂದಿ ವರ್ಗವನ್ನು ಒಳಗೊಂಡು ನಾವು ಇವತ್ತೊಂದು ಸಭೆಯನ್ನು ಮಾಡಿದೆವು. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಈಗ ಭಾರತ ಜನಗಣತಿ 2027 ನಿಮಿತ್ತವಾಗಿ ಏಪ್ರಿಲ್ 15ರಿಂದ ಎಲ್ಲ ಗಣತಿದಾರರು ಮನೆ ಮನೆಗೆ ಬಂದು ಮನೆ ಪಟ್ಟಿಯನ್ನು ಮಾಡಿಕೊಂಡು ಗಣತಿ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಏಪ್ರಿಲ್ 15, 2026ರಿಂದ ಪ್ರಾರಂಭವಾಗುತ್ತದೆ. ಅದರ ಪ್ರಥಮ ಹಂತದಲ್ಲಿ ಇವತ್ತಿನಿಂದ ಏಪ್ರಿಲ್ 1, 2026ರಿಂದ ಏಪ್ರಿಲ್ 15, 2026ರವರೆಗೆ ಸ್ವಯಂ ಗಣತಿಯನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರದವರು ಒಂದು ಲಾಗಿನ್ ಅನ್ನು ಒಂದು ವೆಬ್ ಪೋರ್ಟಲ್ ಅನ್ನು ಬಿಟ್ಟಿದ್ದಾರೆ. census.government.in ಎನ್ನುವಂಥ ಒಂದು ವೆಬ್ ಪೋರ್ಟಲ್ ಅಲ್ಲಿ ಹೋಗಿ ನಾವು ನಮ್ಮ ಮನೆಯ ಗಣತಿ ಮಾಹಿತಿಯನ್ನು ನಾವೇ ಸ್ವತಃ ನಮ್ಮ ಪೋರ್ಟಲ್ ಅಲ್ಲಿ ನಾವು ಮಾಡ್ಬೋದು. ಈಗ ನನ್ನ ಮನೆ ಫಾರ್ ಎಕ್ಸಾಂಪಲ್ ನನ್ನ ಮನೆ ಬೆಳಗಾಂದಾಗ ಐತಂದ್ರೂ ಸಹಿತ ನಾನು ಸವದತ್ತಿಯಲ್ಲಿ ಕೂತು ನಾನು ಬೆಳಗಾಂದಾಗ ಇರುವಂಥ ಮನೆಯನ್ನು ಡೀಟೇಲ್ಸ್ ಹಾಕಿ ನಾನು ಅದನ್ನು ಗೂಗಲ್ ಮ್ಯಾಪಲ್ಲಿ ನಾನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಡಾಟಾ ಕೊಟ್ಟು ಮನೆಯ ವಿವರವನ್ನು ನಾನು ಅಪ್ಲೋಡ್ ಮಾಡ್ಬೋದು. ಮನೆಗೆ ಒಂದು ಸೆಲ್ಫ್ ಎನ್ಯುಮರೇಷನ್ ID ನಂಬರ್ ಅಂತ ಬರುತ್ತೆ, SC ID ನಂಬರ್ ಅಂತ. ನಾವು ಪೂರ್ತಿ ಡಾಟಾ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ID ನಂಬರ್ ಬರುತ್ತೆ. ಸೊ ಆ ID ನಂಬರನ್ನು ನಾನು ಸೇವ್ ಮಾಡಿ ಇಟ್ಕೋಬೇಕು. ಏನು ಗಣತಿದಾರ ಮನೆಗೆ ಬರ್ತಾನೆ ಏಪ್ರಿಲ್ 15ರಿಂದ ನಮ್ಮ ಮನೆಗೆ ಬಂದಾಗ ಆ ID ನಂಬರನ್ನು ನಾವು ಕೊಟ್ಟಿವಂದ್ರೆ ಸೊ ಅವರು ಅಲ್ಲಿ ನಮ್ಮ ಆ್ಯಪಲ್ಲಿ ID ನಂಬರ್ ಹಾಕಿ ಅದು ಪ್ರೋಗ್ರೆಸ್ ಆಗ್ತದೆ. ಸೊ ಇದರ ಸಲುವಾಗಿ ನಾವು ಇವತ್ತು ಸಿಟಿಯಲ್ಲಿ ಇರ್ಬೋದು, ನಮ್ಮದು ಒಂದು ಸವದತ್ತಿ ಒಂದು ನಗರಸಭೆ ಬರುತ್ತೆ. ಸೊ ಅದೇ ರೀತಿಯಾಗಿ ಮುನ್ನೋಳಿ ಪುರಸಭೆ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ಸವದತ್ತಿ ಗ್ರಾಮೀಣ ವಲಯದಲ್ಲಿ 299 ಬ್ಲಾಕ್ಗಳಾಗಿದ್ದಾವೆ. ಮುನ್ನೋಳಿಯಲ್ಲಿ 37 ಬ್ಲಾಕ್ಗಳು, ಅದೇ ರೀತಿಯಾಗಿ ಸವದತ್ತಿಯಲ್ಲಿ ನಮ್ಮ 92 ಬ್ಲಾಕ್ಗಳಾಗಿದ್ದಾವೆ. ಸೊ ಎಲ್ಲ ಬ್ಲಾಕ್ಗಳಲ್ಲಿ ಸಹಿತ ಏಪ್ರಿಲ್ 15ರಿಂದ ಜನಗಣತಿ ಪ್ರಕ್ರಿಯೆ ಪ್ರಾರಂಭ ಆಗ್ತೈತಿ. ಸೊ ಅದರ ಸಲುವಾಗಿ ನಾವು ಇವತ್ತು ಸೆಲ್ಫ್ ಎನ್ಯುಮರೇಷನ್ ಸಲುವಾಗಿ ಸ್ವಯಂ ಗಣತಿ ಸಲುವಾಗಿ ಈ ಒಂದು ಮಾಹಿತಿಯನ್ನು ಮಾಧ್ಯಮದ ಮೂಲಕ ಇದು ಮಾಡ್ತಾ ಇದ್ವು. ತಾವು ಸಹಿತ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿರಿ. ಪ್ರತಿಯೊಬ್ಬರು ಸಹಿತ ಕಡ್ಡಾಯವಾಗಿ ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಅಲ್ಲಿ ಮಾಡಬೇಕಂತ ತಾಲೂಕು ಆಡಳಿತ ವಿನಂತಿ ಮಾಡ್ತೀವಿ.